ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ. ನಮ್ಮ ಅಕ್ಕ ಇದ್ದು ಒಂದು ಕ್ವಶನ್ ಕೇಳಿದ್ಲು. ಆ ಹಿಂಗೆ ಆತ್ಮಗಳು ಸತ್ತೋದ್ಮೇಲೆ ಎಲ್ಲಿಗೆ ಹೋಗುತ್ತೆ? ಯಾವಾಗ್ಲೂ ಆತ್ಮ ಅದು ಇದು ಅಂತ ಮಾತಾಡ್ತಿರ್ತೀಯಲ್ಲ, ಆತ್ಮಗಳು ಸತ್ತೋದ್ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ಲು. ಅಂದ್ರೆ ಆತ್ಮ ಹಿಂಗ್ ಸತ್ತು ಆ ಆತ್ಮ ಆ ದೇಹಕ್ಕೆ ಬಿಟ್ಟು ಇನ್ನೊಂದು ದೇಹಕ್ಕೆ ಸೇರ್ಕೊಳ್ಳುತ್ತಾ, ಹೇಗೆ, ಯಾವ ತರ ಅಂತ. ಅದಕ್ಕೆ ನನಗೆ ಸದ್ಯದಕ್ಕೆ ಏನ್ ಎಕ್ಸಾಂಪಲ್ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಒಂದು ವಾಲಿಬಾಲ್ ಇತ್ತು, ಅದಕ್ಕೆ ಒಂದು ಎಕ್ಸಾಂಪಲ್ ನೆನಪಾಯ್ತು, ಫ್ಲಾಶ್ ಆಯ್ತು ಸಡನ್ ಆಗಿ. ಏನಪ್ಪಾ ಅಂದ್ರೆ, ನಾನಂದೆ ಈಗ ನಾವು ಸಾಯ್ತಿವಕ್ಕ, ಸತ್ತೋದಾಗ ನಮ್ಮ ಆತ್ಮ ಅಂತ ಇರ್ತದೆ. ಆತ್ಮ ಅಂದ್ರೆ ಬೇರೆ ಏನಲ್ಲ, ಒಂದು ಫಾರ್ಮ್ ಆಫ್ ಎನರ್ಜಿ ರೂಪದಲ್ಲಿ ಇರ್ತದೆ, ಒಂದು ಶಕ್ತಿ ರೂಪ ಇರುತ್ತೆ. ಅದೇ ನಮ್ ಜೀವ, ಅದೇ ನಾವ್ ಬದುಕಿರೋದಕ್ಕೆ ಕಾರಣ. ಈಗ ಅಲ್ಲಿ ಒಂದು ವಾಲಿಬಾಲ್ ಐತಿ, ಆ ವಾಲಿಬಾಲ್ನ ನಾನು ಪಂಚರ್ ಮಾಡ್ತೀನಿ. ಅದ್ರಲ್ಲಿ ಗಾಳಿ ಐತಿ, ಪಂಚರ್ ಮಾಡಿದ್ರೆ ಅದ್ರ ಹವಾ ಎಲ್ಲ ಹೊರಗೆ ಹೋಗುತ್ತೆ, ಗಾಳಿ ಎಲ್ಲ ಹೊರಗೆ ಬರುತ್ತೆ. ಆ ಗಾಳಿ ಎಲ್ಲೋಯ್ತು? ಅಂದ್ರೆ ಈ ಪ್ರಕೃತಿ ಏನೈತೆ ಆ ಪ್ರಕೃತಿ ಜೊತೆ ಮಿಕ್ಸ್ ಆಗ್ಬಿಡ್ತು. ಮತ್ತೆ ನಾನು ಇನ್ನೊಂದು ವಾಲಿಬಾಲ್ ತರ್ತೀನಿ, ಹೊಸದು, ಹವಾ ಇರ್ಲಾರದ್ದು, ಗಾಳಿ ಇರ್ಲಾರದ್ದು. ನಾನ್ ಬಂದು ಗಾಳಿ ತುಂಬ್ತೀನಿ ಅದಕ್ಕೆ. ಅವಾಗ ಏನಾಗುತ್ತೆ? ನಾನು ಏನ್ ಸ್ಪೆಷಲ್ ಗಾಳಿನ ಹಾಕಿಲ್ಲ ಅದಕ್ಕೆ, ಅಲ್ಲಿರೋ ಗಾಳಿನೇ ಅಲ್ಲಿ ವಾಲಿಬಾಲ್ ಹಾಕಿದೀನಿ. ಅಂದ್ರೆ ವಾಲಿಬಾಲ್ ಅನ್ನೋದು ನಮ್ ದೇಹ ಇದ್ದಂಗೆ, ಒಂದ್ ಚರ್ಮ, ಫ್ಲೆಶ್, ಮಸಲ್, ಇದೆಲ್ಲ ನಮ್ ದೇಹ ಏನೇನ್ ಮೇಡಪ್ ಅಪ್ ಆಗೈತೆ, ಇದು ಅಂತ ಅನ್ಕೋ. ವಾಲಿಬಾಲ್ ಅನ್ನೋದು ನಮ್ ದೇಹ ಅಂತ ಅನ್ಕೋ, ಅದ್ರ ಒಳಗಿರೋ ಗಾಳಿ ಆತ್ಮ ಅಂತ ಅನ್ಕೋ, ಒಂದು ಪವರ್, ಒಂದು ಜೀವ ಅಂತ ಅನ್ಕೋ. ಯಾವಾಗ ಒಬ್ಬ ಮನುಷ್ಯ ಸಾಯ್ತಾನೋ, ಇಲ್ಲ ಒಂದು ವಾಲಿಬಾಲ್ ನ ಪಂಚರ್ ಮಾಡ್ತೀವೋ, ಅಲ್ಲಿದ್ ಗಾಳಿ, ಅಲ್ಲಿದ್ ಜೀವ ಹೊರಗೆ ಬರುತ್ತೆ, ಬಂದು ಪ್ರಕೃತಿಯಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಅದು ಬೇರೆ ಏನಾದ್ರೂ ಆಗ್ಬೋದು, ಅದು ಬೇರೆ ಪ್ರಾಣಿ ಆಗ್ಬೋದು, ಒಂದ್ ಹುಳ ಆಗ್ಬೋದು, ಕ್ರಿಮಿ ಆಗ್ಬೋದು, ಕೀಟ ಆಗ್ಬೋದು. ಈ ಬ್ರಹ್ಮಾಂಡದಾಗ ಬೇಕಾದಷ್ಟು ಐತಿ, ಅದ್ರಲ್ಲಿ ಏನೋ ಒಂದ್ ಆಗ್ಬೋದು, ಆದ್ರೆ ಏನಾಗತ್ತಂತ ಗೊತ್ತಿಲ್ಲ. ಒಟ್ಟು ಪ್ರಕೃತಿಯಲ್ಲೇ ಸೇರ್ಕೊಳ್ಳುತ್ತೆ. ಈ ವಾಲಿಬಾಲ್ ಎಕ್ಸಾಂಪಲ್ ನನಗೆ ಇಷ್ಟ ಆಗ್ಬಿಡ್ತು, ಅದಕ್ಕೆ ನಿಮಗೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟ ಆದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು.